ಏನಾದ್ರೂ ಲೈಫಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ಡಿಪ್ಲೊಮಾ ಓದಿರೋ ಹುಡುಗಿಗೆ ಮದುವೆ ಆಗಿ ಅವ್ರು ತುಂಬಾ ಕಷ್ಟಪಟ್ಟಿರ್ತಾರೆ. ನಮಸ್ಕಾರ ಫ್ರೆಂಡ್ಸ್, ರಕ್ಷಿಸಿರಿ ಮನೆ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಇಂಜಿನಿಯರ್ ಸ್ಟೂಡೆಂಟ್ ಲೈಫ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ನನ್ನ ಜೊತೆಗೆ ಇವತ್ತು 3 ಇಂಜಿನಿಯರ್ಸ್ ಇದ್ದಾರೆ. ಆ 3 ಇಂಜಿನಿಯರ್ಸ್ ಕೂಡ ಡಿಫ್ರೆಂಟ್ ಡಿಪಾರ್ಟ್ಮೆಂಟಲ್ಲಿ ಸ್ಟಡಿ ಮಾಡಿದ್ದಾರೆ. ಒಬ್ಬರು ಕಂಪ್ಲೀಟ್ ಮಾಡಿದ್ದಾರೆ, ಇನ್ನಿಬ್ಬರು ಫೈನಲ್ ಸ್ಟೇಜಲ್ಲಿದ್ದಾರೆ. ಅವ್ರ ಒಪಿನಿಯನ್ ಏನು, ಅವ್ರ ಸ್ಟೂಡೆಂಟ್ ಲೈಫ್ ಹೇಗಿದೆ ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಅವ್ರ ಜೊತೆ ಮಾತಾಡಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಇವಾಗ ನನ್ನ ಜೊತೆ 3 ಇಂಜಿನಿಯರ್ಸ್ ಕೂತಿದ್ದಾರೆ. ನೋಡ್ತಾ ಇದ್ದೀರಲ್ಲ. ಸೊ ಈಗ ಪ್ಲೀಸ್ ನೀವೇ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮೊದಲಿಗೆ ಯಶು. ಅವರೇ ಹೇಳಿದಂಗೆ ನನ್ನ ಹೆಸರು ಯಶು. ಇಂಟ್ರೊಡ್ಯೂಸಿಂಗ್ ಏನ್ ಮಾಡ್ಬೇಕಲ್ಲ. ಸೊ ಈಗ ಗ್ರಾಜುಯೇಟೆಡ್ ನಿರುದ್ಯೋಗಿ ಇಂಜಿನಿಯರ್ ಆಗಿದ್ದೀನಿ. ಈಗ ನಾನು ನಿರುದ್ಯೋಗಿ ಇಂಜಿನಿಯರ್. ಅದು ಹೆಂಗೆ ಹೇಳ್ತಿದ್ದೀರಾ? ಇನ್ನ ಕೆಲಸ ಯಾವ್ದು ಸಿಕ್ಕಿಲ್ಲ ಅದಕ್ಕೆ. ಎಷ್ಟು ಅಂದ್ರೆ ಜಸ್ಟ್ ಮುಗಿಸಿರಲ್ಲ? ಜಸ್ಟ್ 2 months ಆಯ್ತು ಮುಗಿಸಿ. ಯಾವ ಡಿಪಾರ್ಟ್ಮೆಂಟ್? ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್. ಈ ಎಕ್ಸ್ಪೀರಿಯನ್ಸ್ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ, ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಗೊತ್ತಾರೆ ಕಾಲೇಜ್ ಲೈಫ್ ಅಂದ್ರೆ ಓದಿದ್ ಕಡಿಮೆ, ಸುತ್ತ ಜಾಸ್ತಿ ಎಂಜಾಯ್ಮೆಂಟ್. ಲಾಸ್ಟಿಗೆ ಏನೋ ಒಂದು ಎಕ್ಸಾಮ್ ಟೈಮಲ್ಲಿ ಒಂದು ವಾರದಿಂದ ಓದ್ಕೊಂಡು ಪಾಸ್ ಆಗುತ್ತೆ. ಫೈನಲಿ ಕಂಪ್ಲೀಟ್. ವಾರದಿಂದ ಓದ್ತಿದ್ದೆ ಎಕ್ಸಾಮ್. ಸೊ ಯಾಕಂದ್ರೆ ನೋಟ್ಸ್ ರೆಡಿ ಮಾಡ್ಕೊಂಡು ಓದೋದು 2 ದಿವಸಕ್ಕೆ. ನಾವೆಲ್ಲ ಬೇರೆ ಬುಕ್ ಬಿಟ್ಟಲ್ಲ ಸಬ್ಜೆಕ್ಟ್ ಗೊತ್ತಿತ್ತು. ನಾಳೆ ಎಕ್ಸಾಮ್, ಇವತ್ತು ಈ ಸಬ್ಜೆಕ್ಟ್ ಡೇಟ್ ಮಿಸ್, ನಾಡಿದ್ದು ಇವತ್ತು ನಾನೇನೋ ಅಂತ. ಆಮೇಲೆ ಓಕೆ ಫೈನ್ ಅಂದ್ಬಿಟ್ಟು ನೋಟ್ಸ್ ನಾವು ಹಿಂದಿನ ದಿನನೇ ಮಾಡ್ತಿದ್ವಿ. ನಿಮ್ ತರ ಟಾಪರ್ ಅಲ್ವಲ್ಲ ನಾವು. ನೋಟ್ಸ್ ಬೇರೆ ಮಾಡೋದು ಇಸ್ಕೊಂಡು ನಾನು ಬರ್ತಿದ್ದೆ. ಜೆರಾಕ್ಸ್ ಟೆಕ್ನಾಲಜಿ, ಈಗ ಕಂಪ್ಯೂಟರ್ ಸೈನ್ಸ್ ಬ್ರೋ. ನಾನು ಟೆಕ್ನಾಲಜಿ ಯೂಸ್ ಮಾಡ್ಬೋದು. ನೀವೇನ್ ಮಾಡ್ತಾ ಇದ್ದೀರಾ? ನಾನೇ ಬರ್ತಿದ್ದೆ. ಅದು ಅವ್ರು ಹೋಗ್ಲಿ, ನಾವು ಈಗ ನಾನೇ ಬರ್ದ್ರೆ ಸ್ವಲ್ಪ ಅರ್ಥ ಆಗಿರುತ್ತೆ. ಓಕೆ ನಾನು ಇದು ಎಲ್ಲೋ ಬರ್ತಿದ್ದಲ್ಲ ಈಗ ಹೊರಟು ಅಂತ. ಅವಾಗ ಬುಕ್ ಅಲ್ಲಿ ಕತೆ ಬರೆಯಕ್ಕೆ ಈಸಿ ಆಗುತ್ತೆ. ಜ್ಞಾನೋದಯ ಎಕ್ಸಾಮ್ ಆಗಲ್ಲ ಆಗುತ್ತೆ ಅವಾಗ. ಎಲ್ಲ ಹಿಂದೆ ಒಂದು ವಾರ ಒಂದು ದಿನ ನೀವು ಒಂದು ವರ್ಷದಿಂದನೇ ನಾವೆಲ್ಲ ಹೆಂಗೆ ಅಂದ್ರೆ ನಮ್ಗೆ ಪಾಪ ಮುಗ್ಗರೆಲ್ಲ ಅವರೆಲ್ಲ ಓದ್ಕೊಂಡು ಬರ್ದು ಕಳ್ಸೋದು, ನಾವು ಅದನ್ನು ಸ್ಕ್ಯಾನ್ ಮಾಡ್ಕೊಂಡು ಹೋಗ್ತೇವೆ. ಮುಗಿ ವಾಟ್ ಅ ಫ್ರೆಂಡ್ಶಿಪ್, ವಾಟ್ ಅ ಫ್ರೆಂಡ್ಸ್. ಏನ್ ಸ್ಟಡಿ ಮಾಡ್ತಾ ಇದ್ದೀರಾ? ನಿಮ್ಮ ಮಾತನ್ನ ಕೇಳ್ಬಿಟ್ಟು ನಿಮ್ ಜೂನಿಯರ್ಸ್ ಇನ್ಸ್ಪಿರೇಷನ್ ಆಗ್ಬೇಕು. ಅದೇ ನನಗ ಎಲ್ಲ ಇನ್ಸ್ಪಿರೇಷನ್ ಆಗ್ತದೆ ಅಷ್ಟೇ. ಸಬ್ಜೆಕ್ಟ್ಗಳೆಲ್ಲ ಇವನು ಇನ್ಸ್ಪಿರೇಷನ್ ತಾರೋ ಡಿಪ್ರಿಸಿಯೇಷನ್ ಪಾಯಿಂಟ್ ಆಫ್ ನೋಟೆಡ್. ಸೊ ಹಾಗಾಗಿ ನೀವು ಏನ್ ನಿಮ್ಮ ಜೂನಿಯರ್ಸ್ ಮೋಟಿವೇಟ್ ಆಗೋ ತರ ಪಾಯಿಂಟ್ಸ್ ಗಳನ್ನ ಹೇಳಿ. ನೀವು ಬರೀ ಏನಿಲ್ಲ. ಇಂಜಿನಿಯರಿಂಗ್ ತಗೋಬೇಡಿ ಗೈಸ್. ಒಂದು ಪಾಯಿಂಟ್ ನೀವು ಓದ್ಬೇಕು ಅಂತಿರೋ ಸ್ಟೂಡೆಂಟ್ಸ್ ಗಳು ಏನಂತ ತಿಳ್ಕೊಳ್ತಾರೆ? ಫಸ್ಟ್ ಆಕ್ಚುಲಿ ಈಗ 90% ಜನ ಏನಂದ್ರೆ ಇಂಜಿನಿಯರ್ ಇಂಟ್ರೆಸ್ಟ್ ಇಂದ ಹೋಗಲ್ಲ. ಮನೆ ಫೋರ್ಸ್ ಮಾಡಿ ನಮ್ಮ ಮಗ ಇಂಜಿನಿಯರ್ ಆಗ್ಬೇಕು, ನನ್ನ ಮಗಳು ಇಂಜಿನಿಯರ್ ಆಗ್ಬೇಕು, ಅದೇ ಕಾಲೇಜಲ್ಲಿ ದಬಾಕ್ಬೇಕು ಅಂತ ಮಾಡ್ತಾರೆ. ಎಕ್ಸಾಂಪಲ್ ಇಲ್ಲೇ ಇಲ್ಲ ಯೂಟ್ಯೂಬ್ ಚಾನೆಲ್ ಓನರ್ ಮಾಡಿಕೊಂಡಿದ್ದೆ ದೇವ್ರ ತರ ನೀನ್ ಇಂಜಿನಿಯರಿಂಗ್ ಮಾಡಬೇಕು. ನಮ್ಮ ಮನೆ ನಾನು ಇಂಜಿನಿಯರಿಂಗ್ ಹೆಂಗ್ ಸೇರ್ಸಿದ ಅಂದ್ರೆ, ನೋಡು ನೀನ್ ಏನಂತೂ ಮಾಡ್ಕೋ ಪರವಾಗಿಲ್ಲ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಸಿವಿಲ್ ಇದು ತಗೋಬೇಡ, ಅದಕ್ಕೆ ಬೇರೆ ತಗೋ. ಇಂಡೈರೆಕ್ಟ್ ಆಗಿ CS ತಗೋ ಅಂತ ಇಲ್ಲ, ಡೈರೆಕ್ಟ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದೇ ತಗೋಬಿಡೋದು. ನಾನು ಓದಿರೋ ಡಿಪ್ಲೊಮಾ ಮೆಕ್ಯಾನಿಕಲ್. ನಾನು ಫುಲ್ ಏನೋ ಬೇರೆ ನಾನು ಕೆಲಸ ಮಾಡಿದೆ. ಫೈನ್, ಓಕೆ, ರಾಯಲ್ ಮೆಕ್ಕಲ್ಲೇ ಇದ್ದೀನಿ ನಾನು. ಡಿಪ್ಲೊಮಾ ಸೊ ಓಕೆ ಫೈನ್ ಅಲ್ಲ, ಒಳ್ಳೆ ಕೆಲಸನ ಸಿಕ್ಕಿದ್ರೆ ಚೆನ್ನಾಗೇ ಇತ್ತು. ಪೇ ಏನು ಅಷ್ಟೊಂದು ಲಾಸ್ ಇರ್ಲಿಲ್ಲ. ಶನಿವಾರ ಭಾನುವಾರ ಊಟ ತಿಂಡಿ ಎಲ್ಲ ಕಂಪ್ಲೀಟ್ ಬರೀ ಸಕ್ಕತ್ತಾಗಿ. ಶನಿವಾರ ಬಂದರು ಕೊಡ್ತಾರೆ. ಶನಿವಾರ ಭಾನುವಾರ ವೀಕೆಂಡ್ಸ್ ಆಫ್ ಇತ್ತು ಅಂಡ್ 5 days ಆಫ್ ವರ್ಕಿಂಗ್. ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಜ್ಞಾನೋದಯ ಆಯ್ತು, ಡಬಲ್ ಡಿಗ್ರಿ ಬೇಕು ಅಂತ. ಆಕ್ಚುಲಿ ಡಿಪ್ಲೊಮಾ ಡಿಗ್ರಿ ಅಂದ್ರೆ ಯಾರು? ಡಬಲ್ ಡಿಗ್ರಿ ಇಂಜಿನಿಯರಿಂಗ್ ಮಾಡಿ MS ಎಲ್ಲ ಮಾಡೋಣ ಅಂತ ಐಡಿಯಾ ಹಾಕೊಂಡಿದ್ದೆ. ಸರಿ, ನಮ್ಮ ಮನೇಲಿ ಬಂದು ಬಾ, ನನ್ಗೆ ಗೊತ್ತಿಲ್ಲ, ಇಂಜಿನಿಯರಿಂಗ್ ಮಾಡು ಇಂಜಿನಿಯರಿಂಗ್. ಸರಿ ಅಮ್ಮ, ಆದ್ರೆ ನೀನು ಮೆಕ್ಯಾನಿಕಲ್ ಮಾಡಂಗಿಲ್ಲ. ಯಾಕಮ್ಮ ಇನ್ನು ರಫ್ ಅಂಡ್ ಟಫ್ ಆಗ್ಬಿಟ್ಟಿದೆ. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಓದಿದ್ರೆ ನೀನು ಸಾಫ್ಟ್ ಆಯ್ತೀಯ ಅನ್ಕೊಂಡೆ. ಫ್ರೆಂಡ್ಸ್, ಬಟ್ ಇದು ಉಲ್ಟಾ ಆಗೋಯ್ತು. ಏನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹಾರ್ಡ್ ಆಗಿದ್ದು ಅದೇ ಕಂಟಿನ್ಯೂ ಆಗುತ್ತೆ. ನನಗೆ ತುಂಬಾ ಲಿಟಲ್ ಬೇಕಾಗಿದೆ. ಅದು ಹಾರ್ಡ್ ಅಲ್ಲ. ಗಂಡು ಬಿಡಿ ಅಂತ ಕಟ್ ಮಾಡಿದ್ರೆ ಇಲ್ಲ ಕಟ್ಟಿಲ್ಲ. ಇದು ಪಕ್ಕ ಬರುತ್ತೆ ಗೈಸ್. 100%
ದೇವ್ರಂತ ಹೋಗಿ ಮುಂಚೆ ದೇವ್ರ ಬುದ್ಧಿ ಇಲ್ಲ ಅಷ್ಟೇ. ಆಮೇಲೆ ಓಕೆ ರಾತ್ರಿ ಡಿಸ್ಕಷನ್ ನಮ್ಮ ಅಪ್ಪ ಅಲ್ಲಿ ಕೂತೈತೆ ನಮ್ಮ ಮಮ್ಮಿ ಕೂತೈತೆ ಆಸ್ ಯೂಶುವಲ್ ಸೆಟಪ್ ನಾನ್ ಮಾತ್ರ ಹೇಳಿ ನನ್ನ ತಮ್ಮ ಮಿಸ್ಸಿಂಗ್ ಸರಿ ಫೈನ್ ಅಪ್ಪ ನಾನು ಅವ್ನು ಯಾವಾಗಲೂ ಮಿಸ್ಸಿಂಗ್. BTS ಅನ್ನು ಮಾಡ್ತೀವಲ್ಲ ಆ ತರ ವಿಡಿಯೋ ಆಯ್ತಾಯ್ತು. ಫಾರ್ಮಲ್ ವಿಡಿಯೋ ಇನ್ನೂ ರೆಕಾರ್ಡ್ ಆಗ್ತಾ ಇಲ್ಲ. Actually ಇದೆ ಜನ ಇದೆ. ಆಗ್ತದೆ ಅಂದ್ರೆ ಆಗ್ತದೆ ಕಂಟಿನ್ಯೂ. ಓಕೆ ನಮ್ಮ ಅಪ್ಪ ಅಂದ್ರೆ ಟೋಟಲಿ ರಕ್ಷಿತಾ ನಿನ್ಗೆ ಏನಾಯ್ತಾ ಇದೀನಿ ಅಂತ ನೀನು ರಿಯಲಿ ಫಸ್ಟ್ ಮಾಡ್ತಾ ಒಂದು ಇರೋದು ಫೋರ್ಸ್ಫುಲಿ ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ? ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಕ್ಕಾಗಲ್ಲ ಪಕ್ಕದಲ್ಲೇ ಇದೆಯಾ ಏನೋ ದೇವ್ರ ನಡೆಸ್ದಂಗೆ ನೀವ್ ನಡೆಸ್ದಂಗೆ ನಂಗೆ ಇರುವ ನಿಜ ಡಿಪ್ಲೊಮಾ ಅಷ್ಟೇ ಆಮೇಲೆ ಡಿಪ್ಲೊಮಾ ಮಾಡ್ತೀನಿ ಅಂದ್ರೆ ನಾವು ನೀವು ಮೆಕ್ಯಾನಿಕಲ್ ಮಾಡ್ಬೇಕು ಅಂತ ಇಂಜಿನಿಯರಿಂಗ್ ನೀವು ಮೆಕ್ಯಾನಿಕಲ್ ಸಿವಿಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ ಬಿಟ್ಬಿಟ್ಟು ಇವತ್ತು ಗೊತ್ತಿಲ್ಲ ಗೈಸ್ ನನ್ನ ಫ್ಯೂಚರ್ ನೆಕ್ಸ್ಟ್ ಏನು ಅಂತ ಹೋಗಿ ನಾನು ಅದು ಲಿಟ್ರಲಿ ವೇಟಿಂಗ್ ಸರಿ ಮತ್ತೆ ಯಾವಾಗ ಆಗ್ತದೆ ಅಂತ ಕೇಳ್ತಾರೆ ನಮ್ಮಮ್ಮ ನಾನಿನ್ನ 3 ವರ್ಷ ಅಂತ ಹೇಳ್ತೀನಿ ಓಕೆ ಫೈನ್ ನಮ್ಮಮ್ಮ 3 ವರ್ಷ ಬೇಡ ಮಗು ಮುಂದಿನ ವರ್ಷಕ್ಕೆ ಆಗೋದು ಹೇಳ್ತಾನೆ ಇಲ್ಲ ಓ ಮೈ ಗಾಡ್ ಇಂಥ ವಿಷಯ ಹೇಳ್ತಾ ಇದೆಯಾ ಮುಂದೆ ಮದುವೆ ಮಾಡ್ತಾರೆ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ಇದು ನೋಡಿದ್ರೆ ಅನ್ಎಂಪ್ಲಾಯ್ಮೆಂಟ್ ನೋ ಹೈರಿಂಗ್ ಪ್ರೊಸೆಸ್ ಗೈಸ್ ಸೊ ನಾನು ಲಿಟ್ರಲಿ ಐ ಬಿ ದ ಬೆಸ್ಟ್ ಸೊಸೆ ಇಂಜಿನಿಯರಿಂಗ್ ಓದ್ಬಿಟ್ಟು ಮುಸತ್ತಿಕ್ಕಕ್ಕೆ ಹೋಗ್ತೀರಾ? ಇನ್ಸ್ಟ್ ಡೇ ಕಾಲೇಜ್ ಎಂಟ್ರಿ ಫಸ್ಟ್ ಡೇನೆ ಔಟ್ ಸರಿ ನಮ್ ಲೆಕ್ಚರ್ ಯಾರೋ ನೆಕ್ಸ್ಟ್ ಅವರ್ ಸೇರಿಸ್ಕೊಂಡ್ರು ಓಕೆ ಅವ್ರು ಫುಲ್ ಪಾಠ ಮಾಡ್ತಾವ್ರೆ ಆ ಪಾಠದಲ್ಲಿ ಲೈಕ್ ನಾನು ಮೆಕ್ಯಾನಿಕಲ್ ಗೊತ್ತಿಲ್ಲ ಇಂಜಿನಿಯರಿಂಗ್ ಓದ್ತಾರ ದಂಡ ಇಲ್ಲ ಅಂದ್ರೆ ಅದ್ ನಾನ್ ಮೆಕ್ಯಾನಿಕಲ್ ಓದಿದ್ನಲ್ಲ ಅಲ್ಲೇ ಅವರಿಂದ ಮೆಕ್ಯಾನಿಕಲ್ ಎಲ್ಲ ಇದು ಅಲ್ಲ ಗೈಸ್ ಆಕ್ಚುಲಿ ಇವ್ರು ಹೇಳ್ತಾರೆ ನನ್ನ ಸ್ಟೋರಿ ನೋಡ್ದಂಗೈತೆ. ಮೆಕ್ಯಾನಿಕಲ್ ನಾನೇ ಮಾಡಿದೀನೋ ಅನ್ಸ್ತೈತೆ. ಇವ್ರು ಮಾಡಿದ್ದಾರೆ. ಮೆಕ್ಯಾನಿಕಲ್ ಅಲ್ಲಿ ಒಂದು ಸಬ್ಜೆಕ್ಟ್ ಇತ್ತು ಮಾಮ್ ಅಂತ ಮಾಮ್ ಸಬ್ಜೆಕ್ಟ್ಸ್ ಅಲ್ಲಿ ಬಿ ಬೆಲ್ಟ್ ಅಂತ ಇರುತ್ತಲ್ಲ ಸೊ ಇವರು ಮಾಮೂಲಿ ಬೀಳ್ತ ಬರೋದು ಅದು ಫುಲ್ ಫಾರ್ಮ್ ಏನು ಮರ್ತೋಗಿದೆ ಇಷ್ಟೇ ಗೈಸ್ ಮೆಕ್ಯಾನಿಕಲ್ ಇಂಜಿನಿಯರ್ ಕಥೆಗಳು ಇಷ್ಟು. ಅದು ಅಲ್ಲ ಇವರು ನಮ್ಗೆ ಇಲ್ಲಿ ಪಾಡ್ಕಾಸ್ಟ್ ತರ ವಿಡಿಯೋ ಮಾಡ್ತೀವಿ ಓಕೆ ಬಟ್ ಸಿಲೆಬಸ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಡಿಪ್ಲೊಮಾ ಮಾಡ್ತೀನಿ ಅಂದ್ರೆ ಇದರಿಂದ ತಗೊಳ್ಳಿ ಯಾವ ಸಬ್ಜೆಕ್ಟ್ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಓಕೆ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ನಿಕ್ಕಿದ್ ಏನ್ ಹೇಳದ ನಿನ್ ಬಗ್ಗೆ ನೀನು ಇಂಟ್ರೊಡ್ಯೂಸ್ ಅಯ್ಯೋ BSc ಮಾಡಿ ಹೌದು ದೊಡ್ಡ ರಿಯಲಿ ಹೇಳ್ಬೇಕು ಅಂದ್ರೆ ಒಂದು ಬಿಗ್ ಸ್ಟೋರಿ ಹೇಳ್ಬೇಕು ಅಂದ್ರೆ ಒಂದು ಕೋರ್ಸ್ ಸೆಲೆಕ್ಟ್ ಮಾಡೋದು ಮುಂಚೆ ನಮಗೆ ಕೊಟ್ಟಿರೋ ಟಾರ್ಚರು ಓ ಮೈ ಗಾಡ್ ಅದನ್ನ ಮರೆಯಕ್ಕೆ ಸಾಧ್ಯ ಇಲ್ಲ. ಫನ್ ಆಗಿ ಅವನೇ ಒಂದು ಬಾಯಿಂದ ಹೇಳ್ಬಿಟ್ರೆ PU ಓದಿದ್ದು ಏನಪ್ಪ ಚೈತನ್ PU ಸೀನ್ ಸ್ಟಾರ್ಟ್ ಆಗುತ್ತೆ. ಸೀನ್ ಸ್ಟಾರ್ಟ್ ಆಗಿರೋದು ಸೀನ್ ಅನ್ನಕ್ಲಾಗುತ್ತೆ. ನಮ್ ನಿಖಿತ್ ನಿನ್ನ ಸ್ಟೋರಿನ ಹೇಳಪ್ಪ ಸ್ವಲ್ಪ ನಂದು ಫನ್ ಆಗಿರ್ಲಿ. ನಮ್ಮ ಮಾಡ್ಕೊಂಡಿದ್ದೀನಿ ಫನ್ ಆಗಿರ್ಲಿ ಅಂತ ಬೇರೆ ಹೇಳ್ತಾ ಇದ್ದೀರಾ ನೀವು. ಸೊ ನಾನು ಇಂಜಿನಿಯರಿಂಗ್ ಸೇರ್ಕೊಂಡಿದ್ದ ಕಥೆನೆ ತುಂಬಾ ಲಾಂಗ್ ಸ್ಟೋರಿ ಇದೆ. ರೋಚಕ ತುಂಬಾ ಏನಿದೆ ಅಂದ್ರೆ KGF 4 ಮಾಡ್ಬೇಕು ಇದು ಇನ್ಸ್ಪಿರೇಷನ್ KGF 4 ತಗೋದು ಬಟ್ ಇವನೇ ಆಗುತ್ತೆ ನಿಖಿತ್ ಅನ್ಟೋಲ್ಡ್ ಸ್ಟೋರಿ. ಸೊ ಅದಕ್ಕೆ ಜಾಸ್ತಿ ಲಾಂಗ್ ಇಲ್ಲ ಕೊಟ್ಟನ್ ಕೊಡಗಿ ಮಾಡ್ದಂಗೆ. ಸೊ ನಾವು ಸೈನ್ಸ್ ಮಾಡಿ ಇವರೆಲ್ಲ 10th ಬೇಸ್ ಡಿಪ್ಲೊಮಾ ಮಾಡ್ಬಿಟ್ಟು ಇಂಜಿನಿಯರಿಂಗ್ ಮಾಡ್ತಾರೆ. ನಾನು ಒಬ್ಬನೇ ಇಲ್ಲಿ PU ಬೇಸ್ ಮಾಡ್ತಾ ಇದ್ದು. PU ಕರೆಕ್ಟ್ ಆಗಿ ಓದ್ಲಿಲ್ಲ. ಅದು ಕೋವಿಡ್ ಟೈಮಲ್ಲಿ ಅದು ಇದು ಆಟ ಆಡ್ಕೊಂಡು PU ಮುಗ್ದೋಯ್ತು. ಆನ್ಲೈನ್ ಅದು ಇದು ಅನ್ಕೊಂಡು ಆಮೇಲೆ CET ಕೋರ್ಸಸ್ ಅದಕ್ಕೆ ಒಂದ್ ಕಡೆ ಮೊಬೈಲ್ ಆನ್ ಆಗಿ ನನ್ನ ಪಾಡಿ ನಾನು ಮಲ್ಕೊಂತ ಇದ್ದೆ. ಸೊ ಹಂಗಾಗಿನೇ ಹಿಂಗಾಗಿದ್ದು. ಸೊ ಹಿಂಗಾಗಿದ್ದು ಬೇಸ್ ಫೌಂಡೇಶನ್ ಆಫ್ ಬೇಸಿಕ್ ಎಜುಕೇಶನ್ ಕಮ್ಮಿ ಇದೆ ಗೈಸ್ ಹಂಗೇನಿಲ್ಲ ಇವ್ರು ಜಾಸ್ತಿ ತುಳ್ತೈತಾನೆ. ನಾವು ಅಟ್ಲೀಸ್ಟ್ PU ಆದ್ರೂ ಓದಿದೀವಿ. ಈ ಡಿಪ್ಲೊಮಾ ಹೇಳು ಸೆಮಿಗೂ ಕಷ್ಟಪಟ್ಟಿದ್ದೀವಿ ನಾವು. ನಾವು ಆಗಲ್ಲ. 12 ಆಯ್ತು ಸೊ CET ಕ್ಲಾಸಸ್ ಇಂಟಿಗ್ರೇಟೆಡ್ ಕಾಲೇಜ್ ಅಂತ ಏನೋ CET ಕ್ಲಾಸಸ್ಗೆಲ್ಲ ಹಾಕಿದ್ರು. ಬಟ್ ನಾವು ಕೋವಿಡ್ ಇರೋದ್ರಿಂದ ನಾವೇನು ಓದ್ದಲೆ ಸುಮ್ಮನೆ CET ನ ABCDEFG ಅಂತ ಮಾರ್ಕ್ ಮಾಡ್ಕೊಂಡ್ ಬಂದ್ವಿ. ಅದ್ ನೋಡಿದ್ರೆ ಫೋನ್ ನಂಬರ್ ತರ ರ್ಯಾಂಕಿಂಗ್ ಬಂತು. ಆ ಫೋನ್ ನಂಬರ್ ರ್ಯಾಂಕಿಂಗ್ ಅಲ್ಲೂ ನನ್ಗೊಂದು ಕಾಲೇಜ್ ಅಲಾಟ್ ಆಯ್ತು. ಅದು ಸಿವಿಲ್
ಅವ್ನ ಲೈಫಲ್ಲಿ ಇಷ್ಟ ಇಲ್ಲೇ ಇರುವಂತ ಕೋರ್ಸ್ ನಾವು ಕೂಡ ಹೇಳಿದ್ವಿ ಬೇಡ ಅಂತ ಹೇಳ್ಬಿಟ್ಟು ಅವ್ನು ಯಾವ್ದೋ ಫ್ರೆಂಡ್ಸ್ ನ ಮಾತನ್ನ ಕೇಳ್ಕೊಂಡು ಅಥವಾ ಈಗ ಬೇರೆ ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಅದು ಅವನು ಇನ್ಸ್ಪಿರೇಷನ್ ಕನ್ಸ್ಟ್ರಕ್ಷನ್ ಏನೋ ಗೊತ್ತಿಲ್ಲ ಅದು ಎಷ್ಟು ಇನ್ಸ್ಪಿರೇಷನ್ ಕ್ಯೂರಿಂಗ್ ಮಾಡ್ತಿದ್ದ ಇಂಜಿನಿಯರ್ ಹೋಗ್ಬಿಟ್ಟು ಹಾಕಿದ್ದಾರೆ. ಮನೆ ಬೇಸ್ಮೆಂಟ್ ಇಂದ ನಿಂತಿದ್ದು ಆಕ್ಚುಲಿ ಅವನಿಗೆ ಏನ್ ಬಂತ ಗೊತ್ತಿಲ್ಲ ತಗೊಂಡೋಗಿ ಸೀಲಿಗೆ ಹಾಕಿ ಬಂದ್ಬಿಟ್ಟಿದ್ದಾನೆ. ಅದು ಬೈ ಮಿಸ್ ಆಗಿ ಅದು ಹೆಂಗಂದ್ರೆ ಮೇಲಿರೋನು ಬೈ ಮಿಸ್ ಅನ್ಕೊಂಡು ಮಿಸ್ಸಸ್ ಆಗೋಗ್ಬಿಡ್ತಾನೆ. ಇವ್ರು ಹೇಳ್ದಂಗೆ ಆಯ್ತು. ಸೊ ಆಮೇಲೆ ಮನೇಲೆಲ್ಲ ಸ್ವಲ್ಪ ಮಾತುಕತೆ ಆಗಿ ಮಾತುನ ಚಕಮಕಿಗಳೆಲ್ಲ ಆಗಿ ಅದಕ್ಕೋಸ್ಕರ ನಮ್ಮಮ್ಮ ಒತ್ತಿ ಇನ್ನೊಂದು ಡಿಸ್ಕ್ಲೇಮರ್ ಕೊಡ್ತೀವಿ, ನಾವು ಮೊದಲೇ ಆಸ್ತಿದವರು ಅರ್ಥ ಮಾಡ್ಕೊಂಡು ಲ್ಯಾಂಗ್ವೇಜ್ ಇಲ್ಲಿಗಡೆ ಹೋಗಿದ್ದೆ. ಎಂಡ್ ಆಫ್ ಡಿಸ್ಕಷನ್ ಇಲ್ಲ ಅಲ್ಲಿ ಡಿಸ್ಕಷನ್ ಅಬೌಟ್ ಎವ್ರಿಥಿಂಗ್ ಸಂಬಂಧದ ಒಟ್ಟಿಗಿದ್ರು. ಸೊ ಇಲ್ಲಿ 1v3 ಆಗಿತ್ತು. ನಾನು ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಅವರು 1v3 ಆಗಿ 3 ಜನ ಮಧ್ಯೆ ನಾನು ಸೋತಿ DC ಹೋಗುವಂತು. ನಮ್ಮ ಲಕ್ಕಿಗೆ ನನ್ನ ಫ್ರೆಂಡ್ ಒಬ್ಬ ಬೇಕಾದವನು ಅದೇ ಕಾಲೇಜ್ ಸೇರ್ಕೊಂಡ್ರೆ ಅದೇ ಕಾಲೇಜ್ ಸಿಕ್ತು. ಬಟ್ ಕಾಲೇಜ್ ತುಂಬಾ ದೂರ ಇದ್ರಿಂದ ಏನೋ ಒಂದು ಸಿಕ್ತು, EC ಮಾಡ್ಕೊಂಡು ಹೋಗ್ತಾ ಇದೀವಿ. ಬಟ್ ಇವಾಗ ಅನ್ಸುತ್ತೆ ಸದ್ಯ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಟ್ಟೋದನ್ನ ತಪ್ಪಿ ಈಸಿ ಮಾಡಕ್ ಮನೆ ವೈರಿಂಗ್ ಕಲ್ತಾರೆ. ಮನೆ ನೆಕ್ಸ್ಟ್ ನಮ್ಮನೆ ಫ್ಯಾನ್ AC ಎಲ್ಲ ಇದೆ. ದಟ್ ಇಸ್ ಎಲೆಕ್ಟ್ರಿಕಲ್. ಐ ಆಮ್ ಸ್ಟಡಿಂಗ್ ಎಲೆಕ್ಟ್ರಾನಿಕ್ಸ್. ನಮ್ದು ಮದರ್ ಬೋರ್ಡ್ ICs ಆ ತರ ಬರುತ್ತೆ. ಟಿವಿಗೆ ಮದರ್ ಬೋರ್ಡ್ ಗೊತ್ತಾ? ಒಂದು ಲೈಫ್ ಒಂದು ರಿಗ್ರೆಟ್ ಅಂದ್ರೆ EC ಯಾಕಾದ್ರೂ ತಗೊಂಡ ಅಂತ. ಸರ್ಕ್ಯೂಟ್ ಸರಿಯಾಗಿ ಶಾಕ್ ಹೊಡಿತೈತೆ. ಅದಲ್ಲ ಸರ್ಕ್ಯೂಟ್ ಶಾಕ್ ಹೊಡಿತಾ ಇದೆ. ನೆಟ್ವರ್ಕಿಂಗ್ ಸಬ್ಜೆಕ್ಟ್ ಬಗ್ಗೆ ಅದೆಲ್ಲ ತುಂಬಾ ಫಸ್ಟ್ ಇಯರ್ ಅಲ್ಲೆಲ್ಲ ಚೆನ್ನಾಗೇ ಇತ್ತು. ಆರಾಮಾಗಿ ಎಲ್ಲ ಪೀಸ್ ಆಗಿ ನಾರ್ಮಲ್ ಆಗಿ ಬರೀ ಬೇಸಿಕ್ ಸೈನ್ಸ್ ಸಬ್ಜೆಕ್ಟ್ ಇತ್ತು. ಯಾವಾಗ ನಾವು 3rd ಸೆಮ್ ಬ್ರಾಂಚ್ ಎಂಟ್ರಿ ಕೊಟ್ವಿ, ನೆಟ್ವರ್ಕ್ ಅನಾಲಿಸಿಸ್ ಅಂತ ಒಂದು ಸಬ್ಜೆಕ್ಟ್ ಬಂತು. ಅದಿಷ್ಟು ಇದುವರೆಗೂ ಬರೀತಾನೆ ಇದ್ದೀನಿ. ಈ ಸೆಮ್ಮು ಬರ್ಬಿಟ್ಟು ಬಂದಿದ್ದೀನಿ. ಇತಿಹಾಸ ದಾಖಲೆ ಏನಾಗಿದೆ ಗೊತ್ತಿಲ್ಲ. I like to be frank, honest, transparent. I am saying the dark sides about engineering. ಅದು ಇನ್ ಹೇಳ್ಬಾರ್ದು EC. ಸೊ ಕೆಲವು ಸಬ್ಜೆಕ್ಟ್ಗಳು ನಿಮಗೆ ಹೆಂಗಂದ್ರೆ EC ಲಿ ಒಂಥರ ಡಿಫ್ರೆಂಟ್ ಚಾಲೆಂಜಸ್ ತರ ಒಂದೊಂದು ಸೆಮ್ಗೂ 2 ಚಾಲೆಂಜಸ್ ಕೊಡ್ತಾರೆ ನಿಮಗೆ. అంటే ఏవి కొడతారు ನಾವು ಅಲೆ ಅಕ್ಕ ರೂಪಿಸ್ಕೊ ಬಂದಿರೋದ್ರಿಂದ ಇವ್ರು ರೂಪಿಸ್ಕೊತಾರೆ ನಮ್ದು ಅಲೆ ಮುಗ್ದೋಗಿತ್ತು ಆ ಸ್ಟೇಜ್ ಅಷ್ಟೇ. ಇಲ್ಲಗೆ ಎಸ್ಪೆಷಲಿ CS ಅವ್ರಿಗೆ ಒಂದು ಸ್ವಲ್ಪ ಕಮ್ಮಿ ಅದು ಇದು ಚಾಲೆಂಜ್ ಕೊಡ್ಬೋದು. ಇಲ್ಲ ಗುರುವೆ, ಈ ಕೋಡಿಂಗು ಒಂದೇ ಆಗ್ಬಿಟ್ರೆ ಇಡೀ ಕೋಡ್ ಹುಡ್ಕೊಂಡು ಕುತ್ಕೊಂಡ್ಬಿಡ್ಬೇಕು. ಎಲ್ಲಿ ಡಿಬಗ್ಗಿಂಗ್ ಮಾಡೋಷ್ಟಕ್ಕೆ ತಲೆ ಮೆತ್ತಲಿ ಏನಾಗ್ತಿ ಕ್ಯೂಸ್ದಂಗೆ ಆಗ್ಬಿಡುತ್ತೆ. ಇವರು ಬರೀ ಕೋಡಿಂಗ್ ಇರ್ತಾರೆ, ನಾವು ಕೋಡಿಂಗು ಮಾಡಬೇಕು. ನೀನ್ ಇದೇ ತರ ಬಂದ್ರೆ ನಾನು ಕಂಪ್ಲೀಟ್ ಡಿಪ್ಲೊಮಾ ಇಂದ ಇಂಜಿನಿಯರಿಂಗ್ ಅಂತ ಎಲ್ಲ ಹೇಳ್ಕೊ ಬರ್ತೀನಿ. ಡಿಪ್ಲೊಮಾ ಅಂದ್ರೆ B3 ಬೇಸಿಕ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ನಾವು ನಿಮಿಷ ತಡಿ. ನೆಕ್ಸ್ಟ್ ಅದಾದ್ಮೇಲೆ ಮಾಮು ಮಿಷಿನ್ ಡಿಸೈನ್, ಅದು ಪೂರ್ತಿ ಏನೋ ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್. ನಾನು M1 M2 3 ಬರ್ತಿದ್ದೀನಿ. ನಾವು 2 ಎಕ್ಸ್ಟ್ರಾ ಡಿಪ್ಲೊಮಾ M1 M2 ಇಂಜಿನಿಯರಿಂಗು ಅದ್ರ ಬೇರೆ ಇಟ್ಕೊಂಡು ಅಂತ ಡಿಪ್ಮ್ಯಾಕ್ಸ್ 1 ಡಿಪ್ಮ್ಯಾಕ್ಸ್ 2 ಬೇರೆ. ನಿಮ್ದಂಗೆ ಆಯ್ತಾ? ನಮ್ ಸೆಮಿಗ ಅದಕ್ಕೆ ಯಾವತ್ತಾದ್ರೂ ಲೈಫ್ ಅಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ಡಿಪ್ಲೊಮಾ ಓದಿರೋ ಹುಡುಗಿ ಮದ್ವೆ ಆಗಿ ಅವ್ರು ತುಂಬಾ ಕಷ್ಟಪಟ್ಟಿರ್ತಾರೆ. ಇಲ್ಲಿ ಆಕ್ಚುಲಿ ಹಂಗಕ್ಕೆ ಹೋಗ್ಬೇಡ್ರಿ. ನನ್ನ ಮಕ್ಳು ಅಲ್ಲಿ ಟಾರ್ಚರ್ ತಗೋಬೇಕಾದ್ರೆ ಈಗಲೂ ಟಾರ್ಚರ್ ಅಂತ ಬಿಟ್ಟೋಗ್ಬಿಡ್ತಾರೆ. ಮಾಡಬೇಕು ಮದ್ವೆ ಆಗ್ಬೇಕು, ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿರೋದು ಆಗಬೇಕು. ಬೆಂದಿರ್ತಾರೆ. ನಾವು ನೋಡ್ತಿದೀವಿ ನಮ್ಮ ಕ್ಲಾಸ್ಮೇಟ್ಸ್ ಇದ್ದಾರೆ ನೊಂದಿರೋರು ಬೆಂದಿರೋರು. ಪಾಪ ನಮ್ ಜೊತೆ ಬರೋದೇ ಇಲ್ಲ. ಅವ್ರದೇ ಒಂದು ಸ್ವಂತ ಲೋಕದಲ್ಲಿ ಇದನ್ನ ಹೇಳ್ತೀನಿ ಬಿಕಾಸ್ ಈ ಟಾಪಿಕ್ ಬಂತಂದ್ರೆ ಹೇಳ್ತೀವಿ. ಅದು ಹೆಂಗೆ ಅಂದ್ರೆ ಈ PU ಬಂದಿರೋಲ್ಲ ಸೇಮ್ ಮೆಂಟಾಲಿಟಿ ಫಸ್ಟ್ ಇಯರ್ ನೋಡ್ಕೊಂಡು ಜಾಯ್ನ್ ಆಗಿ ಕ್ಲೀನ್ ಆಗಿ ಓದ್ಕೊತಿರ್ತಾರೆ. ನಾವು ಹೆಂಗಂದ್ರೆ ಝೂ ಒಳಗೆ ಹೊಸ ಪ್ರಾಣಿಗಳು ತಂದ್ಬಿಟ್ಟಂಗೆ ಸ್ಟಾರ್ಟಿಂಗ್ ನಾವು ಅಲ್ಲಿ ಒಳಗಡೆ ಹೋಗಿ ಸೇರಿ ಅವ್ರ ಜೊತೆ ಅಂಡರ್ಸ್ಟ್ಯಾಂಡ್ ಆಗಿ ಏನ್ ಪಾಠ ಮಾಡೋದು ನೋಟ್ಸ್ ಇಸ್ಕೊಳ್ಳೋದೈತಲ್ಲ ಫಸ್ಟ್ ಡಿಪ್ಲೊಮಾ ಸರ್ ಇಂಜಿನಿಯರಿಂಗ್ 3 ತಿಂಗಳು ಅದೊಂಥರ ಹೆಂಗೈತಂದ್ರೆ ಏನು ಗೊತ್ತಿರಲ್ಲ. ಇವರಾದ್ರೆ ಇಂಜಿನಿಯರಿಂಗ್ ಮೊದಲಿಂದನೇ ಗಡಾರಿ ರಾಡು ಗೀಡು ಅಂತ ಇದ್ ಮಾಡಿರ್ತಾರೆ. ನಾವು ಸೆಕೆಂಡ್ ಇಯರ್ ಐತಿ ಅದು ಹೆಂಗೆ ಅಂತ ಗೊತ್ತಿರಲ್ಲ. ಒಂಚೂರು ಮಿಸ್ ಆಯ್ತಂದ್ರೆ ಬೀಳುತ್ತೆ F ಅಂತ. ಅದು ತುಂಬಾ ಕಷ್ಟ ಇರುತ್ತೆ. ಸೊ ಇಲ್ಲಿ ಅಡ್ಜಸ್ಟ್ ಆಗೋದು PU ಹುಡುಗರ ಮೆಂಟಾಲಿಟಿ ಬೇರೆ. ಇವ್ರು ಯಾರು ಬಂದಿದ್ದಾರೆ ದೂರದಿಂದ ಬಂದಾರೆ, ಇವ್ರು ಯಾರು ಮಾತಾಡ್ಸ್ಬೇಕು ಅನ್ನೋ ಮೆಂಟಾಲಿಟಿ ಅವ್ರದ್ದು. ನಾವು PU ಬಂದಿರೋದೇ ದಿಮಾಗ್ಗಳು ಜಾಸ್ತಿ ಅಂತ ಡಿಪ್ಲೊಮಾ ತರೋದು. ಸೊ ಅದು ಅಡ್ಜಸ್ಟ್ ಆದ್ರೆ ಬಾಂಡಿಂಗ್ ಹಂಗೆ ಸ್ಟ್ರಾಂಗ್ ಆಗುತ್ತೆ. ಸ್ಟಾರ್ಟಿಂಗ್ 6 ತಿಂಗಳು ಆಗೋದಿರ್ತಲ್ಲ ತುಂಬಾ ಕಷ್ಟ ಆಗುತ್ತೆ.
ಎಲ್ಲ ಇದ್ದು ಏನು ಇಲ್ದರಂಗ್ ಫೀಲಿಂಗ್ ಬರುತ್ತೆ ಕಾಲೇಜಲ್ಲಿ. ದೊಡ್ಡ ಕಾಲೇಜಲ್ಲಿ ಒಬ್ಬೊಬ್ರೆ ಓಡಾಡ್ಬೇಕು, ಎಲ್ಲ ಅದಕ್ಕೆ ಏನಿದ್ರೆ ಆದಷ್ಟು PU ಮಾಡ್ಕೊಂಡು engineering ಹೋಗಿ. ಅಂದ್ರೆ ಆಕ್ಚುಲಿ ಡಿಪ್ಲೊಮಾ ಮಾಡ್ಕೊಂಡು ಇಂಜಿನಿಯರಿಂಗ್ ಹೋದ್ರೆ ನಮಗೆ ಗೊತ್ತಾಗಿರುತ್ತೆ ಸೇಮ್ ಹೆಂಗಿರುತ್ತೆ ಏನ್ ರೋಗ ಅಲ್ಲಿ ಹೆಂಗ್ ತಟ್ ಕಳ್ಸಿರ್ತಾರೆ, ಇಲ್ಲಿ ಶೇಪ್ ತಾತೀವಿ ಇಂಜಿನಿಯರಿಂಗ್ ಅಲ್ಲ ಅಷ್ಟೇ. ನಮ್ಗೆ ಸ್ಟಾರ್ಟಿಂಗ್ ಇಂದಾನೆ ಕಲ್ತಾರೆ. ಇವ್ರಿಗೆ ಬಂದಾಗ ಇವ್ರಿಗೆ ಹೆಂಗಂದ್ರೆ ಇಯರ್ ಬೇಸ್ ಓದ್ಕೊಬಿಟ್ಟು ಅಲ್ಲಿಗೆ ಹೋಗಿದ ತಕ್ಷಣ ಸೆಮ್ ಅಂದ ತಕ್ಷಣ ಟಾರ್ಚರ್ ಆದಂಗೆ ಆಗ್ಬಿಡುತ್ತೆ PU ಮೇಲಿಂದ ಹೋದ ತಕ್ಷಣ. ಅದ್ರಲ್ಲಿ ವೀಕ್ಲಿ ಅಂತ ಹೋದ್ರೆ ಮಸ್ತ್ ದೇವರ ವೀಡಿಯೋ. ಇಲ್ಲಿ ಇವರು ಆಟ ಕೂಡ ಲೆಕ್ಕಕ್ಕಿಲ್ಲ ಇವರು. ಅದು ಡೀಮ್ಡ್ ಯೂನಿವರ್ಸಿಟಿ. ನಾವು 350 ರೂಪಾಯಿ ಎಕ್ಸಾಮ್ ಬ್ಯಾಕ್ ಎಕ್ಸಾಮ್ ಕಟ್ರಿ, ಇವ್ರು 2,000 3,000 ಹೋಗೋದು ಅಟಾನಮಸ್ಗೆ. ನಾನು 2 ಸೆಮ್ ಎಕ್ಸಾಮ್ ಬ್ಯಾಕ್ ಎಕ್ಸಾಮ್ ವಿತ್ ರಿವಲ್ಯೂಷನ್ ಮುಗಿಸ್ತೀನಿ. ಇವರು 1 ಸೆಮ್ 1 ಸಬ್ಜೆಕ್ಟ್ ಮುಗಿಸ್ಬೇಕು ಅಷ್ಟೇ. ಅದು ಮುಗ್ಸಕ್ಕಾಗಲ್ಲ. Most probably you back ಆಗಲ್ಲ ಅನ್ಸುತ್ತೆ. ನನ್ನ ಬ್ಯಾಕ್ ಇಲ್ಲ, ಬ್ಯಾಕ್ ಇಟ್ಕೊಂಡು ಇಲ್ದಿರೋ ಇಂಜಿನಿಯರೇ ಅಲ್ಲ. ಶಿ ಇಸ್ ಇಂಟೆಲಿಜೆಂಟ್. ನಾನು ಇದಕ್ಕೆ ಪಕ್ಕ ನಾನು ಏನಂತೀರ ಅದೇನು ಅಂತಾರಲ್ಲ, ಅವ್ರು ತುಂಬಾ ಇಂಟೆಲಿಜೆಂಟ್ ಅಂತ ನಾನು ಪಕ್ಕ ಅಗ್ರಿಮೆಂಟ್ ಬಿಕಾಸ್ ನಾನು ಮಾಡ್ತೀನಿ. AI ಇಂಟೆಲಿಜೆನ್ಸ್ ಓದ್ತಾ ಇರೋದು. ಬಿಕಾಸ್ AI ಇಂಟೆಲಿಜೆಂಟ್ ಇದು ಹೊಸ ಕೋರ್ಸ್ ಹೊಸದಾಗಿ ಆಡ್ ಆಗುತ್ತೆ. ಸೊ ನೀವು ಬಂದ್ಬಿಡ್ರಿ, ಹೊಸದಾಗಿ ಆಡ್ ಆಗೋ ಕೋರ್ಸ್ನ ಹೆಂಗ್ ಬೇಕಂದ್ರೆ ಇವರೇ ಅದಕ್ಕೆ ಆಥರ್. ಆಮೇಲೆ AI ML ಸ್ಟೂಡೆಂಟ್. ಅದು ಯಾವ್ದ್ರಲ್ಲಿ ಬರುತ್ತೆ? ಕಂಪ್ಯೂಟರ್ ಸೈನ್ಸ್ ಸಬ್ ಕೋರ್ಸ್ ಅದು. ಸಬ್ ಕೋರ್ಸ್ ಮಾಡ್ತಾರೆ ಇಷ್ಟು ಇರ್ಬೇಕು, ನಾವು ಮೇನ್ ಮಾಡಿದ್ರೆ ನಮ್ಗಿಂತ ಎಷ್ಟು ಇರ್ಬಾರ್ದು. CA ಇವರು ಓದಿರೋದೆಲ್ಲ ಬಂದ್ಬಿಟ್ಟು ಆಟ ಆಡ್ತಾರೆ. ಅಲ್ಲ ಟೆಕ್ಸ್ಟ್ ಇವ್ರು ಹಿಂಗ್ ಬಡ್ಕಂತವ್ರೆ. ನಮ್ಮಂತ EC ಇಂಜಿನಿಯರ್ಸ್ ಅವರು ನಾವು ಕರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ಕೊಟ್ಟಿಲ್ಲ ಅಂತ ಕಂಪ್ಯೂಟರ್ ಇಬ್ರು ವೇಸ್ಟ್. ನಮ್ಮ ಕೋಡಿಂಗ್ ಹಾಕೊಟ್ಟಿಲ್ಲ, ನೀವೇನು ಮಾಡಕ್ಕಾಗಲ್ಲ. ಆಗ ನಮಗೂ ಕೋಡಿಂಗ್ ಇರ್ತದೆ, ನಾವು ಮಾಡ್ಬೋದು. ಇವ್ರು ಹಿಂಗೆ ಕಿತ್ತಾಡ್ತಾರೆ ಗೈಸ್. ನಾನು ಡಿಪ್ಲೊಮಾ ಮೆಕ್ಯಾನಿಕಲ್ ನಿಮಗೆ ಸಪೋರ್ಟ್ ಮಾಡ್ತೀನಿ. ನಾನು DCSE ಮೋಟರ್ಗೆ ಸಪ್ಲೈ ಮಾಡ್ತೀನಿ. ಟು ಬಿ ಫ್ರಾಂಕ್ ಏನಂದ್ರೆ ನಾನು ಇಂಜಿನಿಯರಿಂಗ್ ಮುಗ್ದಿದ್ರು ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡ್ತಾರೆ ಡಿಪ್ಲೊಮಾ ಮೇಲೆ ಎಲ್ಲ ಅದ್ರಲ್ಲೇ. ನಾನು ಲೈಕ್ ವಾಟ್ ಎವರ್ ಇವಾಗ ವೆಕೇಶನ್ ಇದು ನಾನು ಕೆಲಸ ಮಾಡೋದ್ರೆ ಡಿಪ್ಲೊಮಾ ಮೆಕ್ಯಾನಿಕಲ್ ಮೇಲೆ ಮಾಡಿಬಿಟ್ಟು ಬಂದೆ. ರೀಸೆಂಟ್ ಆಗಿ 1-2 ತಿಂಗಳು ಕೆಲಸಕ್ಕೆ ಹೋಗಿದ್ದೆ. ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಇಂಜಿನಿಯರಿಂಗ್ ಅವಮಾನ ಮಾಡೋದು ಹೆಂಗಂತ ಕಲ್ತ್ಕೋಬೇಕಂದ್ರೆ ಹಂಗಲ್ಲ. ಗ್ರೇಟ್ ಎಕ್ಸಾಂಪಲ್. AI ML ಓದ್ಬಿಟ್ಟು ನಾನು ಹೋಗ್ಬಿಟ್ಟು ಕೋರ್ ಕಂಪ್ನಿಲಿ ಎಲ್ಲ ಇದು ಮಾಡಕ್ಕಾಗುತ್ತಾ? ಇವು ಇಂಜಿನಿಯರಿಂಗ್ ಓದ್ತಾ ಇರೋರಿಗೆ ಅದು ಒನ್ ಆಫ್ ದ ಟಾಪ್ ಕಾಲೇಜಸ್ ಬೆಂಗಳೂರಲ್ಲಿ ಅವ್ರು ಓದ್ತಾ ಇರೋರು ಅವ್ರಿಗೆ ಇದು ಕಾನ್ಫಿಡೆನ್ಸ್ ಇಲ್ಲ ಪ್ಲೇಸ್ಮೆಂಟ್. ಇವರು PU ಕಾಲೇಜಲ್ಲಿ ಓದ್ತಾ ಇರ್ತಾರಲ್ಲ ಅವಾಗ ಸಖತ್ತಾಗಿ ಓದ್ತಿದ್ರು. ನಾನು PU ಓದಿಲ್ಲ, ಡಿಪ್ಲೊಮಾ ಓದಿದ್ದೆ. PU ಕಾಲೇಜಲ್ಲಿ ಓದ್ತಿದ್ರು ಸಖತ್ತಾಗಿ ಓದಿದ್ರು. ಅವ್ರಿಗೆ ಲಾಜಿಕ್ ಇರೋರಿಗೆ ಮಾತ್ರ ಅರ್ಥ ಆಗಿಲ್ಲ. You can't insult our college, Hey, okay? I am saying PU. Yeah. I didn't say your college name. No, it's not about that. It's all about PU ಮಾಡಿಲ್ಲ guys. But PU ಮಾಡ್ಬೇಕಿತ್ತು. But PU ಮಾಡ್ತಾರೆ. PU ಅಲ್ಲಿ ಕಾಲೇಜ್ ಮಾಡ್ತಾರೆ. ಏನು ಮಾಡಕ್ಕಾಗಲ್ಲ. Intelligent people come from intelligent places. PU ಅಂದ್ರೆ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. Oh, my mother in a calling. ಜಸ್ಟ್ ಕಟ್ ಮಾಡಿ ನಮ್ಮ ಆಂಟಿ ಫೋನ್ ಮಾಡ್ತಾರೆ guys. ಇಲ್ಲ ಇಲ್ಲ ಹಂಗೆ ಯಾವ ನನ್ನ ಫೋನ್ಗೂ ಹೇಳಿ ಮ್ಯಾಮ್. ಮ್ಯಾಮ್ ಇಲ್ಲಿ ತುಂಬಾ ಶೂಟಿಂಗ್ ರೆಕಾರ್ಡಿಂಗ್ ಮೇಲೆ ಇದ್ದೀನಿ. ಇನ್ನೊಂದು 5 minutes. ಹಾ ಮ್ಯಾಮ್ ಬಂದೆ. ಇನ್ನು ಒಂದು 15 minutes ಬರ್ತೀನಿ. ಯಾ ಇದು ಎಪಿಸೋಡ್ 2 ನಾ ಮುಗಿಸ್ಬಿಟ್ಟು ಬರ್ತೀನಿ. ಹಾ ಹಾ ಓಕೆ ಬರ್ತೀನಿ. ಬರ್ತೀನಿ. Okay guys, it was very beautiful episode. ಸೊ ಇದು ಭಾಗ 1. ಈಗ ಭಾಗ 2. ಈಗ ಎಷ್ಟು ಜಸ್ಟ್ ನಿಮ್ಮ ಬಗ್ಗೆ ನೀವು ಮಾತಾಡಿದ್ರು, ನಿಮ್ಮ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಿ. ಆಕ್ಚುಲಿ ನಂದು ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ನಾನು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಸೊ ವರ್ಕ್ ಮಾಡಿ ವರ್ಕಲ್ಲಿ ತುಂಬ ನಿಂತಿ ಕಾಲು ನೋವು ಅಂತ ಅಂದ್ಬಿಟ್ಟು CSE ಜಂಪ್ ಆದ ನಾನು. ಅದು CSE ಜಂಪ್ ಆಗಿದ್ದಂಗೆ ಅಂದರೆ ಇವ್ರ ಥರ 4 ಸೀಸ್ ಏನಿಲ್ಲ, 4 ಬ್ರಾಂಚಿಗೆ ಚಿಟ್ಟ ಆಗ್ತದೆ, ಚಿಟ್ಟ ಆಗ್ತದೆ CS ಅಂತ ಬಂತು ಹೋಗ್ತಾ ಓ ಹೌದಾ? ನಮಗೆ ಗೊತ್ತೇ ಇಲ್ಲ. ಚಿಕ್ಕ ವ್ಯವಹಾರ ಮುಗಿಸಿದ್ರೆ ಎಲ್ಲರೂ ಮೆಕ್ಯಾನಿಕಲ್ ಮಾಡಿರೋ ಹೆಂಗ್ CS ಮುಗಿಸ್ತಾರೆ ಅಂತ ಇದ್ರು. CS ಮುಗಿಸ್ತೆ, ಡಿಗ್ರಿ ಸರ್ಟಿಫಿಕೇಟ್ ಮಾತ್ರ ಕೈ ಕೊಟ್ಟೆ. ಆದ್ರೆ ಇಂಟ್ರೆಸ್ಟಿಂಗ್ ಫೀಲ್ಡ್ ಕಡೆಗೆ ಹೋಗ್ಬೇಕಂದ್ರೆ ಅದು ಒಂದು ಸ್ವಲ್ಪ ಏನಾಗಿರುತ್ತೆ. ಈಗ ಶಿಸ್ತಾಗಿ ಒಂದು ಕೋರ್ಸ್ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಮಾಡ್ತಾ ಇದ್ದೀನಿ. ಇವ್ರ ತರ AML ಅಲ್ಲ, ಅದು ಇದಕ್ಕೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬರೋದೆ ಕ್ಲೌಡ್ ಕಂಪ್ಯೂಟಿಂಗ್. ಅದು ಇವ್ರು ಎಂತ AML ಮಾಡಿದ್ರೆ ಅದು ಇಂಪ್ಲಿಮೆಂಟ್ ಮಾಡೋದೇ ಸರಿ, ಅಪ್ಲೋಡ್ ಮಾಡೋದೆ ಕ್ಲೌಡಿಗೆ. ಅಂಡ್ ಸೊ ಅವರು AML ಆಗಿ ನೋಡೋಣ, ನಾವು CC ಇಂಜಿನಿಯರ್ ಆಗ್ಬೇಕು ಅನ್ಕೊಂಡಿದೀವಿ. Is it? Okay. Cloud computing. ಕ್ಲೌಡ್ ಕಂಪ್ಯೂಟಿಂಗ್ ಇಂಜಿನಿಯರ್. Okay. ಸೊ
ಇನ್ನ ತುಂಬಾ ನಮ್ದು ಹೇಳ್ಕೊಂಡ್ರೆ ರಾಮಾಯಣ ಮಹಾಭಾರತ ಇರುತ್ತೆ. ಈಗ ನಾನೇ ಔಟ್ರೋ ಕೊಟ್ಬಿಡ್ತೀನಿ. ಇಲ್ಲಿ ಏನೇನ್ ನೋಡಿರ್ತೀರಾ ಇದು ನಿಮಗೆ ಇಂಟ್ರೋ, ಜಸ್ಟ್ ಮೇಲ್ಗಡೆ ಎಲ್ಲಾರು ಇಂಟ್ರೊಡಕ್ಷನ್ ಹೆಂಗೆ ಬ್ರಾಂಚ್ ಅದ ಆಯ್ತಾ ಕಿತ್ತಾಡಿರೋದು ನೀವು ನೋಡಿದ್ದೀರಾ. ಟು ಬಿ ಫ್ರಾಂಕ್ ಎಲ್ಲಾನು ಹೇಳ್ಬೇಕಂದ್ರೆ ಇನ್ನೊಂದು ಎಪಿಸೋಡ್ ಮಾಡಲೇಬೇಕು, ಬರ್ತೀವಿ, ಮಾಡೇ ಮಾಡ್ತೀವಿ. ಬಟ್ ಇದೇ ಬಟ್ಟೆ ಇರಲ್ಲ, ಬಟ್ಟೆ ಚೇಂಜ್ ಮಾಡ್ಕೋಬೇಕು. ಲೊಕೇಶನ್ ಚೇಂಜ್ ಆಗಿರುತ್ತೆ. ಇಲ್ಲ, ಲೊಕೇಶನ್ ಇದೆ ಇರುತ್ತೆ. ಆಕ್ಚುಲಿ ಇದು ನಮಗೆ ಲೊಕೇಶನ್ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನೋಡ್ತೀರಲ್ಲ, ಅಲ್ಲಿ ಗಂಟ ನೋಡ್ತೀರಿ ನಮ್ಮ ಆಂಟಿ ಚಾನಲ್. ಥ್ಯಾಂಕ್ ಯು. Bye bye. ಥ್ಯಾಂಕ್ ಯು. ಬಾಯ್. ನಾಳೆ ತಗೊಳ್ತೀವಿ.